ನಾನು ಹಾಗೆ ರಮೇಶ್ ಜಾರಕಿಹೊಳಿ ಎನ್ಡಿಎಗೆ ಮತ ಹಾಕಿದ್ದೇವೆ. ಯತ್ನಾಳ್ರಿಂದಲೂ ಎನ್ಡಿಎ ಅಭ್ಯರ್ಥಿಗೆ ಮತ ಹಾಕಿಸಿದ್ದೇವೆ ಅಂತ ಹೇಳಿದ್ದಾರೆ. ನಾನು ರಮೇಶ್ ಜಾರಕಿಹೊಳಿ ಎನ್ಡಿಎಗೆ ಮತವನ್ನ ಹಾಕಿದ್ದೇವೆ. ಯತ್ನಾಳ್ರಿಂದಲೂ ಕೂಡ ಎನ್ಡಿಎ ಅಭ್ಯರ್ಥಿಗೆ ಮತ ಹಾಕಿಸಿದ್ದೇವೆ. ಅಶ್ವವೇಗ ನ್ಯೂಸ್ಗೆ ಬಿಜೆಪಿ ಶಾಸಕ ಬಿಪಿ ಹರೀಶ್ ಹೇಳಿಕೆ. ಅಡ್ಡ ಮತದಾನದಿಂದ ಬಿಜೆಪಿ ಕಾರ್ಯಕರ್ತರಿಗೆ ನೋವಾಗಿದೆ. ಬೇರೆ ಆಮಿಷಗಳಿಗೆ ಒಳಗಾದವರು ಈ ಕೆಲಸವನ್ನ ಮಾಡಿರುತ್ತಾರೆ. ಯಾರದ್ದೋ ತಪ್ಪಿಗೆ 63 ಶಾಸಕರ ಮೇಲೂ ಅನುಮಾನ ಇದೀಗ. ಅಡ್ಡ ಮತದಾನ ಮಾಡಿದವರ ಬಗ್ಗೆ ಗೊತ್ತಾಗುತ್ತೆ ಎಂಬ ನಂಬಿಕೆ ಇದೆ. ಹರೀಶ್ ಪಕ್ಷದ್ರೋಹ ಮಾಡಿಲ್ಲ, ನನ್ನ ಬಗ್ಗೆ ಕ್ಷೇತ್ರದ ಜನಕ್ಕೆ ಗೊತ್ತಿದೆ. ಅಶ್ವವೇಗ ನ್ಯೂಸ್ಗೆ ಬಿಜೆಪಿ ಶಾಸಕ ಬಿಪಿ ಹರೀಶ್ ಹೇಳಿಕೆ. ನಾನು ಹಾಗೆ ರಮೇಶ್ ಜಾರಕಿಹೊಳಿ ಎನ್ಡಿಎಗೆ ಮತವನ್ನ ಹಾಕಿದ್ದೇವೆ. ಯತ್ನಾಳ್ರಿಂದಲೂ ಕೂಡ ಎನ್ಡಿಎ ಅಭ್ಯರ್ಥಿಗೆ ಮತವನ್ನ ಹಾಕಿಸಿದ್ದೇವೆ ಅಂತ ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ಶಾಸಕರಾದಂಥ ಬಿಪಿ ಹರೀಶ್ ಅವರು ಇದ್ದಾರೆ. ಅವರೊಟ್ಟಿಗೆ ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ರಾಜ್ಯದಲ್ಲಿ ಮೊನ್ನೆ ಅಷ್ಟೇ ನಡೆದಂಥ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ನಡೆದತಕ್ಕಂಥದ್ದು ಎಲ್ರಿಗೂ ಕೂಡ ಗೊತ್ತಾಗಿದೆ. ಈಗ ಅದರಲ್ಲೂ ಕೂಡ ಪ್ರಮುಖವಾಗಿ ಕೇಳಿ ಬರ್ತಾ ಇರೋದು ಏನಂದ್ರೆ, ಎಷ್ಟು ಜನ ಬಿಜೆಪಿ ಅವರು ಅಡ್ಡ ಮತದಾನ ಮಾಡಿದ್ದಾರೆ ಅಂತ. ತಾವು ಒಬ್ಬ ಬಿಜೆಪಿ ಶಾಸಕರಾಗಿದ್ದು ಹೇಗೆ ಅನ್ಸುತ್ತೆ ಸರ್ ಇದು? ನೋಡಿ, ಇದು ಬಹಳ ನೋವುಂಟು ಮಾಡ್ತಕ್ಕಂಥದ್ದು. ಬರೀ ಶಾಸಕರಿಗಷ್ಟೇ ಅಲ್ಲ, ಕಾರ್ಯಕರ್ತರಿಗೆ, ಭಾರತೀಯ ಜನತಾ ಪಕ್ಷದ ಅಭಿಮಾನಿಗಳಿಗೂ ಕೂಡ ನೋವನ್ನುಂಟು ಮಾಡಿದಂಥ ಈ ಒಂದು ವಿಧಾನ ಪರಿಷತ್ ಚುನಾವಣೆ. ಇವತ್ತು ಭಾರತೀಯ ಜನತಾ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ ಹೋರಾಟ ಪ್ರಾರಂಭ ಮಾಡಿದಂಥವರು ಅನೇಕ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಸಚಿವರ ದುಂಡಾವರ್ತನೆ ವಿರುದ್ಧ ಹೋರಾಟ ಮಾಡಿಕೊಂಡು, ಹೋರಾಟದ ಮೂಲಕ ಈ ರಾಜಕೀಯ ಕ್ಷೇತ್ರದಲ್ಲಿ ಗಟ್ಟಿಯಾಗಿ ನಿಲ್ಲಬೇಕು ಅಂತಕ್ಕಂಥ ತೀರ್ಮಾನ ನಂದಿದೆ. ಇವತ್ತು ಈ ಪರಿಸ್ಥಿತಿಯಲ್ಲಿ 100ಕ್ಕೆ 100 ಯಾವ ಶಾಸಕರು ವೈಯಕ್ತಿಕ ಆಸೆ ಆಮಿಷಕ್ಕೆ ಒಳಗಾಗಿದ್ದಾರೋ, ವೈಯಕ್ತಿಕ ಕಾರಣಕ್ಕೆ ಒಳಗಾಗಿದ್ದಾರೋ, ಅವರು ಈ ಅಡ್ಡ ಮತದಾನವನ್ನು ಮಾಡಿ ನಿಷ್ಠಾವಂತ ಆಗಿರ್ತಂಥ 63 ಶಾಸಕರ ಮೇಲೂ ಕೂಡ ಅನುಮಾನ ಬರ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಆಗಿರ್ತಕ್ಕಂಥದ್ದು ನಿಜವಾಗೂ ಇದು ನೋವನ್ನು ಉಂಟು ಮಾಡಿದೆ. ಆದರೆ ನಮಗೆ ವಿಶ್ವಾಸ ಇದೆ, ಆ ಭಗವಂತ ಯಾರು ಅಡ್ಡ ಮತದಾನ ಮಾಡಿದಾರೋ ಅದನ್ನು ಆದಷ್ಟು ಬೇಗನೆ ಅದು ಗೊತ್ತಾಗೇ ಆಗುತ್ತೆ. ಇಲ್ಲ ಕಾಂಗ್ರೆಸ್ ನಾಯಕರಿಂದನಾದರೂ ಗೊತ್ತಾಗುತ್ತೆ, ಇಲ್ಲ ಯಾವುದಾದ್ರೂ ಮೂಲಗಳಿಂದ ಗೊತ್ತಾಗ್ತದೆ. ಅದಕ್ಕೆ ಸಮಯ ಬೇಕು. ಆ ಗೊತ್ತಾಗೋ ತನಕ ಸುಮ್ಮನೆ ಅವ್ರ ಮೇಲೆ ಇವ್ರ ಮೇಲೆ ಅಂತೇಳಿ 63 ಜನಗಳ ಮೇಲೂ ಕೂಡ ಅಪನಂಬಿಕೆಯನ್ನು ಮಾಡ್ತಕ್ಕಂಥದ್ದು ಪ್ರಾಮಾಣಿಕವಾಗಿ ಮತ ಮಾಡಿದಂಥ ಶಾಸಕರಿಗೆ ಭಾಳ ನೋವಾಗ್ತದೆ. ಇದು ಭಾಳ ಬೇಸರದ ಸಂಗತಿ ಕೂಡ ಹೌದು. ಸರ್, ನೀವು ಹೇಳಿದಂತೆ ಈಗಾಗಲೇ ಆರೋಪ ಮಾಡಿದಂಥ ಸಂದರ್ಭದಲ್ಲಿ ಬೇಸರ ಆಗೋದು ಸಾಮಾನ್ಯ. ಈಗ ನಾನು ನೇರವಾಗಿ ಇನ್ನೊಂದು ಕೇಳ್ತೀನಿ ಸರ್. ಕೆಲವೊಂದು ಬಿಜೆಪಿ ಪಾಳ್ಯದಲ್ಲೇ ಕೆಲವೊಂದು ಕಡೆ ಕೇಳಿ ಬರ್ತಾ ಇತ್ತು, ರೆಬಲ್ ತಂಡದಲ್ಲಿ ಇರ್ತಕ್ಕಂಥವ್ರು ಸಾಕಷ್ಟು ಜನ ಇದನ್ನ ಈ ರೀತಿಯ ಕ್ರಾಸ್ ವೋಟಿಂಗ್ ಮಾಡಿರುವಂಥ ಸಾಧ್ಯತೆಗಳಿದೆ ಅಂತ. ಇಂಥದಕ್ಕೆ ನೀವು ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಎದುರಿಸಿದ್ರಿ ಜನನ? ಈ ಸಂದರ್ಭ ಬಂದಾಗ ನೀವು ಯಾವ ರೀತಿ? ನೋಡಿ, ನಮಗೆ ಆತ್ಮವಿಶ್ವಾಸ ಇದೆ. ಕ್ಷೇತ್ರದ ಜನತೆ ಹರೀಶ್ ಅವರು ಪಕ್ಷದ್ರೋಹ ಕೆಲಸ ಮಾಡಲ್ಲ. ಹರೀಶ್ ರವರು ಯಾವತ್ತೂ ನೇರ ನುಡಿ ಇರ್ತಕ್ಕಂಥವ್ರು. ನಾಯಕತ್ವದ ಬದಲಾವಣೆ ವಿಚಾರವಾಗಿ ಈಗಾಗಲೇ 6 ತಿಂಗಳಿಗೆ ಅದು ಕೊನೆಗೊಂಡಿದೆ. ರಾಷ್ಟ್ರೀಯ ನಾಯಕರು ನಮಗೆ ಕರೆದು ಮುಂದಿನ ದಿನದಲ್ಲಿ ಒಳ್ಳೆಯ ದಿನ ಬರುತ್ತೆ ಅಂತೇಳಿ ನಮಗೆ ಸಮಾಧಾನ ಪಡಿಸಿರೋ ಕಾರಣ ನಾವು 6 ತಿಂಗಳಿಂದ ಯಾವುದೇ ಭಿನ್ನಮತಿ ಚಟುವಟಿಕೆ ನಮ್ಮ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಮಾಡಿಲ್ಲ. 100ಕ್ಕೆ 100 ಬರೀ ನಾವಿರ್ತಕ್ಕಂಥವ್ರು ಇಬ್ಬರು ರಮೇಶ್ ಜಾರಕಿಹೊಳಿಯವರು, ಅವರು ನಾನು ಬಿಟ್ಟರೆ ನಾವು 100ಕ್ಕೆ 100 ಹೇಳ್ತೀವಿ. ಬರೀ ನಮ್ಮಿಬ್ಬರದ್ದು ಅಷ್ಟೇ ಅಲ್ಲ, ನಾವು ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಮತವನ್ನು ಕೂಡ NDAಗೆ ಮತ ಹಾಕ್ಸೋದ್ರಲ್ಲಿ ನಾವು ಯಶಸ್ವಿ ಆಗಿದ್ದೀವಿ ಅಂತಕ್ಕಂಥ ತೃಪ್ತಿ ನಮಗಿದೆ. ಸರ್, ಈಗ ಅದೇ ಚರ್ಚೆ ಆಗ್ತಾ ಇದೆ ಸರ್. ಬಿಜೆಪಿಯಿಂದ ಉಚ್ಚಾಟನೆಗೊಂಡಿದ್ರೂ ಸಹ ಯತ್ನಾಳ್ ಅವರು NDA ಅಭ್ಯರ್ಥಿಗೆ ಮತ ಹಾಕಿದ್ದಾರೆ. ಆದರೂ ಬಿಜೆಪಿಯಲ್ಲಿ ಇರ್ತಕ್ಕಂಥವ್ರೆ ಯಾಕೆ ಈ ರೀತಿಯಾಗಿ ಮಾಡಿದ್ರು ಅನ್ನೋದು ಒಂದು ಕಡೆ ಚರ್ಚೆ ಶುರು ಆಗಿದೆ. ಇದ್ರ ಬಗ್ಗೆ ಪದೇ ಪದೇ ನಾನು ಮಾತನಾಡ್ಲಿಕ್ಕೆ ತಯಾರಿಲ್ಲ. ಆದಷ್ಟು ಬೇಗ ಯಾರು ಅಡ್ಡ ಮತದಾನ ಮಾಡಿದಾರೋ ಅವ್ರು ಸಿಕ್ಕ ಬೀಳ್ತಾರೆ, ಅವ್ರಿಗೆ ಶಿಕ್ಷೆ ಆಗ್ತದೆ.
ಧನ್ಯವಾದ. ಸರ್ ಕೊನೆಯದಾಗಿ ಸರ್, ಈಗ ಕೆಲವೊಂದು ಕಡೆ ಇನ್ನೊಂದು ಕೇಳಿ ಬರ್ತಾ ಇದೆ, ಏನಂದ್ರೆ ಇವರ ನಾಯಕತ್ವವನ್ನ, ರಾಜ್ಯಾಧ್ಯಕ್ಷರು ವಿಪಕ್ಷ ನಾಯಕರ ನಾಯಕತ್ವವನ್ನು ಒಪ್ಪದೇ ಇರ್ತಕ್ಕಂಥವ್ರು, ಸೀನಿಯರ್ ಲೀಡರ್ ಕಡೆ ಇದನ್ನ ಮಾಡಿರುವಂತ ಕೆಲಸ ಕೂಡ ಇದೆ ಅಂತ ಕೂಡ ಕೇಳಿ ಬರ್ತಾ ಇದೆ. ಈಗ ಯಾರ ಮೇಲೂ ಕೂಡ ನಾವು ಅನುಮಾನ ಪಡ್ತಕ್ಕಂಥದ್ದು ಸೂಕ್ತ ಇಲ್ಲ. 100ಕ್ಕೆ 100 ಇನ್ನು ಕೆಲವೇ ದಿನದಲ್ಲಿ ಅಡ್ಡ ಮತದಾನ ಮಾಡಿದವ್ರದ್ದು ಹೆಸರು ಬಹಿರಂಗ ಆಗ್ತದೆ. ಅಲ್ಲಿ ತನಕ ಸಮಾಧಾನದ ಇರ್ತಕ್ಕಂಥದ್ದು ಒಳ್ಳೆಯದು. ನಿಮಗೆ ನಂಬಿಕೆ ಇದೆಯಾ ಸರ್, ಸತ್ಯವಾಗ್ಲೂ ಯಾರು ಮಾಡಿದ್ದಾರೆ ಅವ್ರ ಹೆಸರು ಬಹಿರಂಗ ಆಗುತ್ತೆ? 100ಕ್ಕೆ 100 ಅಡ್ಡ ಮತದಾನ ಮಾಡಿದವರು ಸಿಕ್ಕಿಬಿಡ್ತಾರೆ. ಆ ವಿಶ್ವಾಸ ನಮಗಿದೆ. ಥ್ಯಾಂಕ್ ಯು ಸರ್. ಧನ್ಯವಾದ. ಎಸ್, ಇದಾಗಿತ್ತು ಶಾಸಕರಾದಂತಹ BP ಹರೀಶ್ ಅವರ ಮಾತುಗಳು. ಕ್ಯಾಮ್ರಾಮನ್ ವಿಕಾಸ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.